ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಆನ್ಲೈನ್ ತರಗತಿಗೆ ಸೇರಿದ್ದೇವೆ. ಎಲ್ರಿಗೂ ಸ್ವಾಗತ. ಇವತ್ತು ನಾನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಬೆಳವಣಿಗೆಯ ಬಗ್ಗೆ ನಾನು ಮಾತನಾಡ್ತೇನೆ. ಇಂಗ್ಲಿಷ್ ಶಿಕ್ಷಣದ ಬೆಳವಣಿಗೆ ಹೇಗಾಯಿತು ಎನ್ನುವ ಒಂದು ವಿಚಾರವನ್ನು ಇಂದು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ಆಧುನಿಕ ಭಾರತದ ಚರಿತ್ರೆಯಲ್ಲಿ ಈ ಒಂದು ಇಂಗ್ಲಿಷ್ ಶಿಕ್ಷಣದ ಒಂದು ಆರಂಭ ಮತ್ತು ಬೆಳವಣಿಗೆ ತುಂಬಾ ಮಹತ್ವದ ಒಂದು ಘಟ್ಟ. ಏಕೆಂದ್ರೆ ಇವತ್ತು ನಾವು ಇಷ್ಟೊಂದು ಶಿಕ್ಷಣ ತಂತ್ರಜ್ಞಾನ ಇದರಲ್ಲೆಲ್ಲ ಸಾಧನೆಯನ್ನು ಮಾಡಿದ್ದೇವೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತಂದಂತಹ ಇಂಗ್ಲಿಷ್ ಶಿಕ್ಷಣವೂ ಕಾರಣ. ಅದೇ ಪೂರ್ಣ ಅಂತ ನಾನು ಹೇಳಲ್ಲ, ಆದ್ರೆ ಅದು ಒಂದು ಕಾರಣ ಅನ್ನುವುದನ್ನು ನಾವು ಮರೆಯಬಾರದು. ರೈಟ್. ಓಕೆ, ಸೊ ಬ್ರಿಟಿಷರು ಏನು ಹೆಚ್ಚು ಕಡಿಮೆ ಸುಮಾರು 200 ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ಇವರು ಭಾರತದ ರಾಷ್ಟ್ರೀಯ ಜೀವನಕ್ಕೆ ಕೊಟ್ಟಂತಹ ಕೊಡುಗೆಗಳಲ್ಲಿ ಈ ಒಂದು ಇಂಗ್ಲಿಷ್ ಶಿಕ್ಷಣ ತುಂಬಾ ಪ್ರಮುಖವಾದದ್ದು ಅಂತ ನಾನು ಭಾವಿಸಿದ್ದೇನೆ. ನಿಜ, ಅದರಲ್ಲೇನು ಸುಳ್ಳಿಲ್ಲ. ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು. ಆದ್ರೆ ಆ ಒಂದು ಒಳ್ಳೆಯ ಕೊಡುಗೆಗಳು ಅಂತ ನಾವೇನಾದ್ರೂ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಬ್ರಿಟಿಷರು ಭಾರತದ ರಾಷ್ಟ್ರೀಯ ಜೀವನಕ್ಕೆ ಕೊಟ್ಟಂತಹ ಅಮೂಲ್ಯವಾದಂತಹ ಕೊಡುಗೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣ ಒಂದು ಅದ್ಭುತವಾದ ಒಂದು ಕೊಡುಗೆ ಅಂತ ಹೇಳಬಹುದು. ಈ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಸಾರ ಆರಂಭವಾಯಿತು. ಅದಕ್ಕೆ ಮೊದಲು ನಮ್ಗೆ ಇಂಗ್ಲಿಷ್ ಏನು ಅಂತನೂ ಗೊತ್ತಿರಲಿಲ್ಲ. ಇವತ್ತು ನಿಮ್ಗೆಲ್ಲ ಇಂಗ್ಲಿಷ್ ಅಂದ್ರೆ ಒಂದ್ ಸ್ವಲ್ಪ ತಲೆನೋವೆ ಇರಲಿ. ಅದೇನು ದೊಡ್ಡ ಭಾಷೆ ಏನಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್, ಬಟ್ ವಿ ಡೋಂಟ್ ಅಪ್ಲೈ ಅವರ್ಸೆಲ್ಸ್. ನೀವು ಕನ್ನಡಿಗರಾಗಿಯೋ ಅಥವಾ ತೆಲುಗುಗಳಾಗಿಯೋ ಕನ್ನಡ ಕಲ್ತಿದ್ದೀರಾ ಅಥವಾ ತೆಲುಗು ಕಲ್ತಿದ್ದೀರಾ ಅಥವಾ ಇನ್ಯಾವುದೋ ಭಾಷೆಯನ್ನು ಕಲ್ತಿದ್ದೀರಾ. ಆದ್ರೆ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದ್ರಲ್ಲಿ ನಾವು ಒಂದ್ ಸ್ವಲ್ಪ ಏನೋ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ಅಂದ್ರೆ ಬಹುಶಃ ಅದು ನಮ್ಮಲ್ಲಿ ಅದನ್ನು ಕಲಿಯಬೇಕು ಎನ್ನುವಂತಹ ಒಂದು ಉತ್ಕಟ ಆಕಾಂಕ್ಷೆ ನಮ್ಮಲ್ಲಿಲ್ಲ. ಆಮೇಲೆ ಯಾವುದೋ ಭಾಷೆ ಇದು, ಏನೋ ಭಾಷೆ ಇದು, ನಮ್ಗೆ ಅರ್ಥನೇ ಆಗಲ್ಲ ಎನ್ನುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬೇರೂರೋದ್ರಿಂದ ಬಹುಶಃ ಅದನ್ನು ಒಂದ್ ಸ್ವಲ್ಪ ಕಲಿಯೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಅದರಲ್ಲೂ ನಮ್ಮ ಹುಡುಗರು ನೀವು ಅಂತ ಇರ್ಬೋದೇನೋ, ಗೊತ್ತಿಲ್ಲ. ನಾನು ಫಸ್ಟ್ ಇಯರ್ ನೀವು ಬಂದಾಗಿಂದ ಹೇಳ್ತಾ ಇದ್ದೀನಿ ಕಲಿರೋ ಇಂಗ್ಲಿಷು ಅಂತ. ಗೊತ್ತಿಲ್ಲ ಅದೆಷ್ಟು ಕಲ್ತಿದ್ದೀರೋ ಗೊತ್ತಿಲ್ಲ, ಅಥವಾ ನಾನು ಹೇಳಿದ್ದು ಜ್ಞಾಪಕ ಇದೆಯೋ ಏನೋ ನನಗೂ ಗೊತ್ತಿಲ್ಲ. ಇರಲಿ. ಸೊ ಈ ಒಂದು ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ, ಇಂಗ್ಲಿಷರು ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿದಂತೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯೂ ಸಹ ಜಾರಿಗೆ ಬಂತು. ಈ ಇಂಗ್ಲಿಷ್ ಶಿಕ್ಷಣದ ಮೂಲಕ, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ಮೂಲಕ ಪಾಶ್ಚಾತ್ಯ ವಿಚಾರಧಾರೆ ಭಾರತೀಯರಿಗೆ ಲಭಿಸಲು ಆರಂಭವಾಯಿತು. ಪಾಶ್ಚಾತ್ಯ ವಿಚಾರಧಾರೆ, ಅದು ಉದಾರವಾದ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ಮಾನವೀಯ ವಿಚಾರಗಳಿರ್ಬೋದು, ಇವನ್ನೆಲ್ಲ ನಾವು ಪಾಶ್ಚಾತ್ಯ ವಿಚಾರಧಾರೆಗಳು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಪ್ರಜಾಪ್ರಭುತ್ವ, ಉದಾರತೆ, ಇವನ್ನೆಲ್ಲ ಪಾಶ್ಚಾತ್ಯ ವಿಚಾರಧಾರೆಗಳು ಅಂತ ನಾವು ಹೇಳ್ತೇವೆ. ಸೊ ಅವು ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣದ ಮೂಲಕ ದೊರೆಯೋಕೆ ಆರಂಭವಾಯಿತು. ಎಲ್ಲೋ ಒಂದ್ ಕಡೆ ಈ ಇಂಗ್ಲಿಷ್ ಶಿಕ್ಷಣ ಭಾರತದ ಜ್ಞಾನ ಭಂಡಾರದ ಬಾಗಿಲನ್ನೇ ತೆರೆಯಿತು ಅಂತನೂ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, ಇಂಗ್ಲಿಷ್ ಅನ್ನು ಕಲಿತಂತಹ ಈ ಒಂದು ಭಾರತೀಯರು ನಾವೆಲ್ಲರೂ ಒಂದು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇರುವಂತಹ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಮನೋಭಾವ ಭಾರತೀಯರಲ್ಲಿ ಬರಲು ಇದು ಕಾರಣವಾಯಿತು ಅನ್ನುವುದರಲ್ಲಿ ತಪ್ಪಿಲ್ಲ. ಮುಂದೆ ಭಾರತೀಯರ ರಾಷ್ಟ್ರೀಯತೆ, ನಾವು ಭಾರತೀಯರು, ನಾವೆಲ್ಲ ಒಂದು ಎನ್ನುವಂತಹ ಒಂದು ಮನೋಭಾವ ಮೂಡಕ್ಕೂ ಈ ಒಂದು ಇಂಗ್ಲಿಷ್ ಭಾಷೆ ಕಾರಣವಾಯಿತು. ಓಕೆ, ಹಾಗಾದ್ರೆ ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ್ರು. ಯಾವಾಗ ಜಾರಿಗೆ ತಂದ್ರು, ಹೇಗೆ ಜಾರಿಗೆ ತಂದ್ರು ಅಂತ ಮಾತನಾಡುವುದಕ್ಕೆ ಮೊದಲು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ನಿಮಗೆ ಗೊತ್ತಿದೆ. ಆಗ ಏನಿದ್ದಂತಹ ಸರ್ಕಾರ, ಮೊಘಲರಿರ್ಬೋದು ಅಥವಾ ಬೇರೆ ಬೇರೆ ಆಳುವ ಅರಸರುಗಳಿರ್ಬೋದು, ಅವರೇನು ಎಲ್ಲರಿಗೂ ಶಿಕ್ಷಣವನ್ನು ಕೊಡುವಂತಹ ಒಂದು ಟೇಕೆದಾರಿಕೆಯನ್ನು ತಗೊಂಡಿರ್ಲಿಲ್ಲ.
ನಮ್ಮ ಜವಾಬ್ದಾರಿ ಅಂತ ಅವ್ರು ಯಾವತ್ತೂ ಪರಿಗಣಿಸಿರ್ಲಿಲ್ಲ. ಶಿಕ್ಷಣವನ್ನು ಕೊಡುವುದು ಆ ರಾಜ ಮಹಾರಾಜರ ಕರ್ತವ್ಯ ಅಂತ ಅವ್ರು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಸಾಂಪ್ರದಾಯಿಕವಾದಂತಹ ಪ್ರಾಚೀನ ಕಾಲದಿಂದ ನಡೆದು ಬಂದಂತಹ ಮಧ್ಯಯುಗದಲ್ಲಿ ಮುಂದುವರೆದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು, ಸಾಂಪ್ರದಾಯಿಕ ಶಿಕ್ಷಣ. ಹಿಂದೂಗಳು ಹೆಚ್ಚಾಗಿ ಧಾರ್ಮಿಕ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ಇದ್ರು. ಮುಸಲ್ಮಾನರು ಸಹ ಧಾರ್ಮಿಕ ಶಿಕ್ಷಣವನ್ನೇ ಹೆಚ್ಚಾಗಿ ಧರ್ಮಾಧಾರಿತ ಶಿಕ್ಷಣವನ್ನೇ ಅವರು ಪಡಿತಾ ಇದ್ರು. ಹಾಗಾಗಿ ಅದನ್ನು ನಾನು ಸಾಂಪ್ರದಾಯಿಕ ಶಿಕ್ಷಣ ಅಂತ ಕರಿತೀನಿ. ನಿಮಗೆ ಗೊತ್ತಿದೆ, ಶಿಕ್ಷಣ ಸಾರ್ವತ್ರಿಕವಾಗಿರಲಿಲ್ಲ. ಇವತ್ತೇನು 14 ವರ್ಷ ಆದವರು ಎಲ್ಲರೂ ಕಡ್ಡಾಯವಾಗಿ 14 ವರ್ಷದ ತನಕ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕು ಎನ್ನುವಂತಹ ಒಂದು ಇದೇನಿದೆ, ಆ ಥರದ್ದೇನಿರ್ಲಿಲ್ಲ. ಆಗ ಸರ್ಕಾರ ಎಲ್ಲರಿಗೂ ಶಿಕ್ಷಣವನ್ನು ಕೊಡುವ ಕೆಲಸವನ್ನು ಏನು ಮಾಡ್ತಾ ಇರಲಿಲ್ಲ. ಇವತ್ತು ಮಾಡ್ತಾ ಇದೆ. ಏಕೆಂದ್ರೆ ಆಧುನಿಕ ಸರ್ಕಾರಗಳ ಒಂದು ಬಹುದೊಡ್ಡ ಜವಾಬ್ದಾರಿ ಅಂದ್ರೆ ತಮ್ಮ ಪ್ರಜೆಗಳಿಗೆ ಶಿಕ್ಷಣವನ್ನು ಕೊಡುವುದು. ಆ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಆದ್ರೆ ಅವತ್ತು ಯಾವಾಗ ನಾನ್ ಮಾತನಾಡ್ತಾ ಇರೋದು 17ನೇ ಶತಮಾನದಲ್ಲಿ, 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡ್ತಿದ್ದಂತಹ ರಾಜ ಮಹಾರಾಜರುಗಳಿಗೆ ಇರಲಿಲ್ಲ. ಹಿಂದೂ ಶಿಕ್ಷಣ ವ್ಯವಸ್ಥೆ ನಿಮಗೆ ಗೊತ್ತಿರೋ ರೀತಿ ಕೇವಲ ಮೇಲ್ವರ್ಗದ ಸ್ವತ್ತಾಗಿತ್ತು. ಕೇವಲ ಬ್ರಾಹ್ಮಣರು ಅಥವಾ ಮೇಲಿನ 3 ವರ್ಗಗಳು ಅಂತ ಏನಿದ್ದೋ ಅವರಂತವರಷ್ಟೇ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರು. ಸಂಸ್ಕೃತ ಭಾಷೆಯೇ ಶಿಕ್ಷಣದ ಮಾಧ್ಯಮವಾಗಿತ್ತು. ಹಿಂದೂ ಪಾಠಶಾಲೆಗಳು, ಗುರುಕುಲಗಳು ಈ ರೀತಿ ಇದ್ದೋ. ಅಲ್ಲಿ ಯಾರೋ ಹಣ ಇರೋರು, ಅಂತಸ್ತಿರೋರು, ಐಶ್ವರ್ಯ ಇರೋರು, ಅವಕಾಶ ಇರೋರು, ಮೇಲಿನ ಜಾತಿಯವರು ಮಾತ್ರ ಶಿಕ್ಷಣವನ್ನು ಪಡಿತಾ ಇದ್ರು. ಇದು ಹಿಂದೂಗಳಿಗೆ ಸಂಬಂಧಿಸಿದಂತಹ ಒಂದು ಶಿಕ್ಷಣ ಪದ್ಧತಿ. ವಿದ್ಯಾಪೀಠಗಳು, ಕಾಶಿ ವಿದ್ಯಾಪೀಠ ಹೀಗೆ ಇದ್ವಲ್ವಾ, ಅಲ್ಲೆಲ್ಲ ಮಠಗಳು, ಮಾನ್ಯಗಳು, ಅಲ್ಲೆಲ್ಲ ಶಿಕ್ಷಣ ಕೊಡ್ತಾ ಇದ್ರು. ಆದ್ರೆ ಅವೆಲ್ಲ ಸಂಸ್ಕೃತಮಯವಾಗಿತ್ತು, ಎಲ್ಲರಿಗೂ ಅಲ್ಲ. ಅದೇ ಮುಸಲ್ಮಾನರು ಅರೇಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ರು. ಅರೇಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಅವರು ಶಿಕ್ಷಣವನ್ನು ಅವರು ಪಡಿತಾ ಇದ್ರು. ಮುಸಲ್ಮಾನರು ಮದ್ರಸಾಗಳಲ್ಲಿ, ಮುಕ್ತಬಾಗಳಲ್ಲಿ, ಮದ್ರಸಾ ಅಂದ್ರೆ ಶಿಕ್ಷಣ ಕೇಂದ್ರ ಅವ್ರದ್ದು, ಮುಸಲ್ಮಾನರದು ಮದ್ರಸಾಗಳು ಮತ್ತು ಮುಕ್ತಬಾಗಳಲ್ಲಿ ಅವರು ಶಿಕ್ಷಣವನ್ನು ಪಡಿತಾ ಇದ್ರು. ನಾನು ಹೇಳ್ದಂಗೆ ಅದು ಧರ್ಮಾಧಾರಿತವಾದಂತಹ ಒಂದು ಶಿಕ್ಷಣವೇ ಆಗಿತ್ತು. ಓಕೆ, ಯಾವುದೇ ಒಂದು ರೀತಿಯ ವಿಜ್ಞಾನವನ್ನು ಇನ್ನೇನೋ ಅವರೇನು ಓದ್ತಾ ಇರಲಿಲ್ಲ. ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನೇ ಅದು ಹೇಳಿಕೊಡ್ಲಾಗ್ತಾ ಇತ್ತು. ಶಿಕ್ಷಣ ಸಂಪೂರ್ಣವಾಗಿ ಧಾರ್ಮಿಕವಾಗಿತ್ತು. ಹೊಸ ವಿಚಾರಗಳು, ಆಧುನಿಕ ವಿಚಾರಗಳು, ಉದಾರವಾದಗಳು ಅವ್ಯಾವೂ ಶಿಕ್ಷಣದ ಭಾಗವಾಗಿರಲಿಲ್ಲ. ಅವೆಲ್ಲ ಶಿಕ್ಷಣದಿಂದ ದೂರವಾಗಿತ್ತು. ಸೊ ಇಷ್ಟೊತ್ತು ನಾನೇನ್ ಹೇಳಿದ್ದು, ಬ್ರಿಟಿಷರು ಭಾರತಕ್ಕೆ ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ದೀನಿ. ಅರ್ಥವಾಯ್ತಾ? ಈ ಒಂದು 5-6-8 ಪಾಯಿಂಟ್ಸ್ ಇಟ್ಕೊಂಡು ಹೇಳಿದ್ದೀನಿ. ಓಕೆ, ಸೊ ಬ್ರಿಟಿಷರು ಬಂದ ತಕ್ಷಣ ಏನು ಭಾರತೀಯರಿಗೆ ವಿದ್ಯಾಭ್ಯಾಸ ಕೊಡೋಕೆ ಶುರು ಮಾಡಿಬಿಟ್ರ? ಮಣ್ಣಂಗಟ್ಟಿ ಏನೂ ಇಲ್ಲ. ಅವ್ರು ಬಂದಿದ್ದೇ ವ್ಯಾಪಾರ ಮಾಡೋಕೆ ಅಂತ ಹೇಳಿಬಿಟ್ಟು, ಲಾಭ ಮಾಡೋಕೆ ಅಂತ ಹೇಳಿಬಿಟ್ಟು. ಹಾಗಾಗಿ ಏಕಾಏಕಿ ಅವ್ರೇನ್ ಭಾರತೀಯರನ್ನು ಉದ್ಧಾರ ಮಾಡೋಣ, ಅವರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡೋಣ, ಪಾಶ್ಚಾತ್ಯ ವಿಚಾರಧಾರೆಯನ್ನು ಹರಿಸೋಣ, ಅವರು ಜ್ಞಾನವಂತರಾಗ್ಲಿ, ಅವೆಲ್ಲ ಸುಳ್ಳು. ಅವೆಲ್ಲ ಏನು ಇರ್ಲಿಲ್ಲ. ಬ್ರಿಟಿಷರು ಬಂದ ತಕ್ಷಣ ವ್ಯಾಪಾರ ನೋಡ್ಕೊಳ್ತಾ ಇದ್ರು ಅವರು. 1765ರಲ್ಲಿ ದಿವಾನಿ ಹಕ್ಕನ್ನು ಪಡೆದು ಬಂಗಾಳದಲ್ಲಿ ಅಧಿಪತ್ಯ ಸ್ಥಾಪನೆ ಮಾಡಿರು. ಆಮೇಲೆ ಭಾರತಾದ್ಯಂತ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿರು. ಅದು ನಿಮಗೆ ಗೊತ್ತಿದೆ. ಯಾರು ಆರಂಭದಲ್ಲಿ ಭಾರತೀಯರಿಗೆ ಶಿಕ್ಷಣವನ್ನು ಕೊಡಬೇಕು, ಅದು ಇಂಗ್ಲಿಷ್ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಆಸಕ್ತಿಯನ್ನು ತೋರಿಸ್ಲಿಲ್ಲ. ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಒಂದ್ ಸ್ವಲ್ಪ ಪುನಶ್ಚೇತನ ಮಾಡಬೇಕು ಅಂತ ಪ್ರಯತ್ನ ಮಾಡ್ದ ಅಷ್ಟೇ, ಏನನ್ನೂ ಮಾಡಲಿಲ್ಲ ಕಾಂಕ್ರೀಟ್ ಆಗಿ. 1781ರಲ್ಲಿ ಆತ ಕಲ್ಕತ್ತಾದಲ್ಲಿ ಒಂದು ಮದ್ರಸಾವನ್ನು ಸ್ಥಾಪನೆ ಮಾಡ್ದ. ಅಂದ್ರೆ ಮುಸಲ್ಮಾನರಿಗೆ ಶಿಕ್ಷಣವನ್ನು ಕೊಡುವಂತಹ ಮದ್ರಸಾ, ಮಕ್ತಬಾಗಳಿದ್ದು ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಸೊ ಆ ರೀತಿ ಮುಸಲ್ಮಾನರ ಶಿಕ್ಷಣವನ್ನು ವೃದ್ಧಿಗೊಳಿಸುವ ಸಲುವಾಗಿ ಆತ ಕಲ್ಕತ್ತಾದಲ್ಲಿ ಒಂದು ಮದ್ರಸಾವನ್ನು ಸ್ಥಾಪನೆ ಮಾಡ್ದ. ಅಂದ್ರೆ ಮುಸಲ್ಮಾನರ ಶಿಕ್ಷಣಕ್ಕೆ ಅವರದೇ ಆದಂತಹ ಒಂದು ಧಾರ್ಮಿಕ ಶಿಕ್ಷಣ ಏನಿತ್ತು ಅದನ್ನು ಮುಂದುವರಿಸೋಕೆ ಒಂದು ಮದ್ರಸಾವನ್ನು ಸ್ಥಾಪನೆ ಮಾಡ್ದ. 1784ರಲ್ಲಿ ಇದರಿಂದ ಪ್ರೇರೇಪಿತನಾದಂತಹ ವಿಲಿಯಂ ಜೋನ್ಸ್ ಎನ್ನುವವನು ಕಲ್ಕತ್ತಾದಲ್ಲಿ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ದ. ಇದೇನು ಶಿಕ್ಷಣ ಕೊಡೋಕಲ್ಲ, ಆದ್ರೆ ಭಾರತದ ಭವ್ಯ
ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತ ಸ್ಥಾಪನೆ ಮಾಡ್ದ. ಯಾರು? ಸರ್ ವಿಲಿಯಂ ಜೋನ್ಸ್. 1792ರಲ್ಲಿ ಜೊನಾಥನ್ ಡಂಕನ್ ಎನ್ನುವಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ದ. ನೋಡಿ, ವಾರನ್ ಹೇಸ್ಟಿಂಗ್ ಕಲ್ಕತ್ತಾದಲ್ಲಿ ಮದ್ರಸಾ ಸ್ಥಾಪನೆ ಮಾಡ್ದ, ಮುಸಲ್ಮಾನರ ಶಿಕ್ಷಣವನ್ನು ಒಂದ್ ಸ್ವಲ್ಪ ಉತ್ತೇಜನ ಕೊಡೋಕೆ ಅಂತ. 1892ರಲ್ಲಿ ಜೊನಾಥನ್ ಡಂಕನ್ ಎನ್ನುವವನು ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದ. ಅಂದ್ರೆ ಹಿಂದೂಗಳ ಒಂದು ವಿದ್ಯಾಭ್ಯಾಸ ಪದ್ಧತಿ ಏನಿತ್ತು ಅದಕ್ಕೆ ಅವಕಾಶ ಕೊಡುವ ಸಲುವಾಗಿ, ಪುನಶ್ಚೇತನಗೊಳಿಸುವ ಸಲುವಾಗಿ, ಅದಕ್ಕೆ ಒಂದ್ ಸ್ವಲ್ಪ ಇನ್ನೇನೋ ಪ್ರೇರೇಪಣೆ ಕೊಡುವ ಸಲುವಾಗಿ ಬನಾರಸ್ನಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡಿದ. ಆಮೇಲೆ ನಿಮಗೆ ಜ್ಞಾಪಕ ಇದೆ, ಬ್ರಿಟಿಷರು ಭಾರತಕ್ಕೆ ಏನ್ ಬಂದ್ರು ಕಂಪನಿ ಕಟ್ಕೊಂಡು ವ್ಯಾಪಾರ ಮಾಡೋಕೆ ಸೈನ್ಯ ಸಮೇತ, ಅವರ ಜೊತೆಗೆ ಪಾದ್ರಿಗಳೂ ಬಂದ್ರು. ಯಾವ ಪಾದ್ರಿಗಳು ಬಂದ್ರು? ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದಿದ್ರು ಧರ್ಮ ಪ್ರಚಾರ ಮಾಡುವ ಸಲುವಾಗಿ, ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವ ಸಲುವಾಗಿ. ಸೊ ಈ ಕ್ರೈಸ್ತ ಪಾದ್ರಿಗಳು ಅಲ್ಲಲ್ಲಿ ತಮ್ಮ ಹಂತದಲ್ಲಿ ಶಾಲಾ ಕಾಲೇಜುಗಳನ್ನು, ಶಾಲೆಗಳನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿದರು. ಅಲ್ಲೊಂದು ಇಲ್ಲೊಂದು ಶಾಲೆಗಳನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಬ್ರಿಟಿಷರು ಅಧಿಕಾರ ಸ್ಥಾಪನೆ ಮಾಡಿದ ಮೇಲೆ ಏನಾಯ್ತು ಅಂತ ಹೇಳಿದೆ. ಮುಂದೆ ಏನಾಯ್ತು? ಸೊ ಇದಾದ್ಮೇಲೆ 1817ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಅಂತ ಸ್ಥಾಪನೆ ಮಾಡಿದ್ರು. ನಿಮಗೆ ಗೊತ್ತಿದೆ, ಧರ್ಮ ಸುಧಾರಕ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಅಂತಾನೆ ನಾವು ಕರಿತೇವೆ. ಆತ ಭಾರತೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಅಂತ ಸ್ಥಾಪನೆ ಮಾಡಿರು. ಇದೇ ಅನಂತರ ಪ್ರೆಸಿಡೆನ್ಸಿ ಕಾಲೇಜ್ ಆಗಿ ಮುಂದುವರೆದಿದೆ. ಇವತ್ತಿಗೂ ಇದೆ ಕಲ್ಕತ್ತಾದಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಹೇಳಿಬಿಟ್ಟು. ಅದು ರಾಜಾರಾಮ್ ಮೋಹನ್ ರಾಯ್ 1817ರಲ್ಲಿ ಸ್ಥಾಪನೆ ಮಾಡಿದ್ದು. ಆಮೇಲೆ 1827ರಲ್ಲಿ ಮದ್ರಾಸ್ನಲ್ಲಿ ಕ್ರಿಶ್ಚಿಯನ್ ಕಾಲೇಜು ಸ್ಥಾಪನೆಯಾಯಿತು. 1834ರಲ್ಲಿ ಬಾಂಬೆಯಲ್ಲಿ ಎಲ್ಫಿಲ್ಸ್ಟನ್ ಕಾಲೇಜು ಸ್ಥಾಪನೆಯಾಯಿತು. ಓಕೆ, ಹೀಗಿರ್ಬೇಕಾದ್ರೆ ಭಾರತದಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಸ್ಥಾಪನೆ ಮಾಡಬೇಕು, ಭಾರತೀಯರಿಗೆ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಚಾರ್ಲ್ಸ್ ಗ್ರಾಂಟ್ ಅಂತ. ನಾವು ಅವನಿಗೆ ಚಿರಋಣಿಯಾಗಿರ್ಬೇಕು. ಏಕೆಂದ್ರೆ ಭಾರತದಲ್ಲಿ ಭಾರತೀಯರಿಗೆ ಬ್ರಿಟಿಷರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಕನಸ್ಕಂಡವನು, ಪ್ರಯತ್ನ ಮಾಡಿದವನು ಬೇರೆ ಯಾರೂ ಅಲ್ಲ, ಆರಂಭದಲ್ಲಿ ಚಾರ್ಲ್ಸ್ ಗ್ರಾಂಟ್. ಅವನು ಹೇಳ್ತಾನೆ ನೋಡಿ, ಜನತೆಯ ಸಾಮಾಜಿಕ ದೋಷಗಳು ಮತ್ತು ನೈತಿಕ ಅಧಂಪತನಕ್ಕೆ ತೀವ್ರವಾಗಿ ಹರಡಿರುವ ಅಜ್ಞಾನವೇ ಕಾರಣ. ಅದರ ನಿವಾರಣೆ ಇಂಗ್ಲಿಷ್ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಯಾರು? ಚಾರ್ಲ್ಸ್ ಗ್ರಾಂಟ್. ಅವನು ಭಾರತದ ಸ್ಥಿತಿಯನ್ನೆಲ್ಲ ಅರ್ಥ ಮಾಡ್ಕೊಂಡು ಬರಿತಾನೆ ನೋಡಿ. ಜನತೆಯ ಸಾಮಾಜಿಕ ದೋಷಗಳು, ನಮ್ಮ ಸಮಾಜದಲ್ಲಿರುವಂತಹ ದೋಷಗಳೇನಿದೆ, ಅಂಧವಿಶ್ವಾಸ ಅದೆಲ್ಲ ಏನಿದೆ, ಅಂಧ ಸಂಪ್ರದಾಯ, ಅಂಧಶ್ರದ್ಧೆ ಎಲ್ಲ ಏನಿದೆ, ದೋಷಗಳವೆಲ್ಲ, ಮತ್ತು ನೈತಿಕ ಅಧಂಪತನ, ಭಾರತೀಯರ ನೈತಿಕ ಅಧಂಪತನ ತೀವ್ರವಾಗಿ ಹರಡಿರುವುದಕ್ಕೆ ಕಾರಣ ಏನು? ಅಜ್ಞಾನ. ಅವರಿಗೆ ಶಿಕ್ಷಣ ಇಲ್ಲ, ಸರಿಯಾದ ಶಿಕ್ಷಣ ಇಲ್ಲ. ಅದರ ನಿವಾರಣೆ ಇಂಗ್ಲಿಷ್ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಆತ ಅನ್ಕೊಂಡ. ಹಾಗಾಗಿ ಆತ ಇಂಗ್ಲಿಷ್ ಶಿಕ್ಷಣದ ಪರವಾಗಿದ್ದವನು. ಈ ಮಧ್ಯೆ ವಿಲಿಯಂ ಕ್ಯಾರಿ ಮತ್ತು ಮಾರ್ಷ್ಮನ್ ಎನ್ನುವವರು, ಇವರು ಮಿಷನರಿಗಳು, ಕ್ರೈಸ್ತ ಪಾದ್ರಿಗಳು. ಇವರು ಮದ್ರಾಸ್ನಲ್ಲಿ ಆಮೇಲೆ ಬಂಗಾಳದಲ್ಲಿ ಮಿಷನರಿ ಶಾಲೆಗಳನ್ನು ಸ್ಥಾಪನೆ ಮಾಡಿರು. ಸೊ ಇದು ಆರಂಭದಲ್ಲಿ ಹೇಗಿತ್ತು, ಏನೆಲ್ಲ ಆಯ್ತು ಅಂತ. ಇನ್ನೂ ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ತರೋಕೇನು ಪ್ರಯತ್ನವನ್ನು ಪಟ್ಟಿಲ್ಲ. ಇವೆಲ್ಲ ಆರಂಭದ ಬೇರೆ ಬೇರೆ ವ್ಯಕ್ತಿಗಳು ಮಾಡಿರುವಂತಹ ಪ್ರಯತ್ನಗಳು ಅಷ್ಟೇ. ರೈಟ್. 1813ರಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಘಟನೆ ನಡೆಯಿತು. ಅದೇನಂದ್ರೆ, ಬ್ರಿಟಿಷ್ ಸರ್ಕಾರ ಕಂಪನಿ ಆಳ್ವಿಕೆ ಮಾಡ್ತಾ ಇತ್ತು. ಆದರೆ ಕಂಪನಿಯ ಆಳ್ವಿಕೆಯನ್ನು ನಿಯಂತ್ರಣಗೊಳಿಸುವ ಸಲುವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಕಾಯಿದೆಯನ್ನು ಜಾರಿಗೆ ತಂತು. ಅದನ್ನೇ ನಾವು ಚಾರ್ಟರ್ ಆಕ್ಟ್ ಅಂತ ಕರಿತೇವೆ, ಚಾರ್ಟರ್ ಕಾಯಿದೆ ಅಂತ ನಾವು ಹೇಳ್ತೇವೆ. ಸೊ ಆ ಚಾರ್ಟರ್ ಕಾಯಿದೆಯನ್ನು ಅದು ಜಾರಿಗೆ ತಂತು. ನಮಗೆ ಇಲ್ಲಿ ಶಿಕ್ಷಣದ ಪ್ರಕಾರ ಚಾರ್ಟರ್ ಕಾಯಿದೆಯ ಮಹತ್ವ ಏನು ಅಂದ್ರೆ, ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನು ಕಂಪನಿ ಭಾರತೀಯರಿಗೆ ಶಿಕ್ಷಣವನ್ನು ನೀಡಲು ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ಚಾರ್ಟರ್ ಕಾಯಿದೆಯಲ್ಲಿ ಹೇಳಲಾಯಿತು. ಅಂದ್ರೆ ಬ್ರಿಟಿಷರು ಭಾರತೀಯರಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ತೆಗೆದಿಡಬೇಕು. ಭಾರತೀಯರಿಗೆ ಉಪಯುಕ್ತಕಾರಿ ಶಿಕ್ಷಣ ನೀಡಲು
ಧಾರ್ಮಿಕ ಮತ್ತು ನೈತಿಕ ಶಿಕ್ಷಣ ನೀಡಲು ಶೈಕ್ಷಣಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಮೀಸಲಿಡಬೇಕು ಅಂತ ಹೇಳ್ತು. ಅಲ್ಲೂ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಇಲ್ಲ, ಧಾರ್ಮಿಕ ನೈತಿಕ ಶಿಕ್ಷಣ ಕೊಡೋಕೆ, ಶೈಕ್ಷಣಿಕ ಸುಧಾರಣೆಗಳನ್ನು ಜಾರಿಗೆ ತರೋಕೆ 1 ಲಕ್ಷ ರೂಪಾಯಿ ಇಡಬೇಕು. 1 ಲಕ್ಷ ರೂಪಾಯಿ. ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇದೆ. 1813ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಚಾರ್ಟರ್ ಕಾಯ್ದೆಯಲ್ಲಿ ಏನ್ ಹೇಳ್ತು, 1 ಲಕ್ಷ ರೂಪಾಯಿಯನ್ನು ಮೀಸಲಿಡಿ ಅಂತ ಹೇಳ್ತು. ಇದು ಬಹುದೊಡ್ಡ ಆರಂಭ, ಬಹುದೊಡ್ಡ ಬೆಳವಣಿಗೆ. ವಿಪರ್ಯಾಸ ಅಂದ್ರೆ ಈ 1 ಲಕ್ಷ ರೂಪಾಯಿಯನ್ನು ಇಡಬೇಕು ಅಂತ ಹೇಳಿರಲ್ಲ 1813ರಲ್ಲಿ, ಅತ್ತ 25 ವರ್ಷ ಈ ಹಣವನ್ನು ಖರ್ಚೇ ಮಾಡಲಿಲ್ಲ. This 1 lakh rupees was went unused for next 25 years. ಸರ್ಕಾರ ಏನೋ ಹೇಳ್ತು, ಆದ್ರೆ ಇಲ್ಲಿ ಆ ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು, ಯಾವ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಖರ್ಚೇ ಆಗ್ಲಿಲ್ಲ. ಈ ಮಧ್ಯೆ ಲಾರ್ಡ್ ಆಮ್ಹರ್ಸ್ಟ್ ಎನ್ನುವವನು ಬಂಗಾಳದಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡೋಕೆ ಮುಂದಾದ. ಆದ್ರೆ ಅದನ್ನು ನಮ್ಮ ಭಾರತದ ಸಮಾಜ ಸುಧಾರಕರು ವಿರೋಧ ಮಾಡಿರು, ಹಾಗಾಗಿ ಅದು ನಿಂತೋಯ್ತು. ಅಂದ್ರೆ ನಮಗೆ ಸಂಸ್ಕೃತ ಕಾಲೇಜ್ ಬೇಡ, ನಮಗೆ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಬೇಕು ಅಂತ ಅದನ್ನು ವಿರೋಧಿಸಿದ್ರು, ಹಾಗಾಗಿ ಅದು ಅಲ್ಲಿಗೆ ನಿಂತೋಯ್ತು. ಆಮೇಲೆ ಇನ್ನೊಂದು, ಸರ್ಕಾರಕ್ಕೆ ಒಂದು ಜಿಜ್ಞಾಸೆ ಬಂತು. 1 ಲಕ್ಷ ರೂಪಾಯಿ ಏನೋ ಚಾರ್ಟರ್ ಕಾಯ್ದೆಯ ಪ್ರಕಾರ ಸರ್ಕಾರ ಪ್ರತಿ ವರ್ಷ ಇಡ್ತಾ ಇದೆ, ಆದ್ರೆ ಆ ಹಣವನ್ನು ಯಾವ ಶಿಕ್ಷಣಕ್ಕಾಗಿ ಬಳಸಬೇಕು? ಮುಸಲ್ಮಾನರಿಗೆ ಮದ್ರಸಾಗಳಲ್ಲಿ ಶಿಕ್ಷಣ ಕೊಡಕ್ ಬಳಸ್ಬೇಕಾ? ಹಿಂದೂಗಳಿಗೆ ಪಾಠಶಾಲೆಗಳಲ್ಲೋ ಇನ್ನೆಲ್ಲೋ ಮಠಗಳಲ್ಲೋ ಮಾನ್ಯಗಳಲ್ಲೋ ಸಂಸ್ಕೃತ ಶಿಕ್ಷಣ ಕೊಡಕ್ ಬಳಸ್ಬೇಕಾ? ಅಥವಾ ಪಾಶ್ಚಾತ್ಯ ಶಿಕ್ಷಣವನ್ನು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡೋಕ್ ಬಳಸ್ಬೇಕಾ ಅನ್ನುವಂತಹ ಒಂದು ಜಿಜ್ಞಾಸೆ ಇತ್ತು, ಗೊಂದಲ ಇತ್ತು. ಹಾಗಾಗಿ 13ರಲ್ಲಿ 1 ಲಕ್ಷ ರೂಪಾಯಿ ಮೀಸಲಿಟ್ಟರೂ ಸಹ 25 ವರ್ಷ ಆ ಹಣವನ್ನು ಖರ್ಚು ಮಾಡಲೇ ಇಲ್ಲ. ಮುಂದೆ ಏನಾಯ್ತು? ಓಕೆ, ಈ ಮಧ್ಯೆ ಭಾರತದಲ್ಲಿ ಯಾವ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಜಿಜ್ಞಾಸೆ ಶುರುವಾಯಿತು, ಭಿನ್ನಾಭಿಪ್ರಾಯ ಶುರುವಾಯಿತು. ಅದೇನಂದ್ರೆ, ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣ, ಹಳೆಯ ಸಂಸ್ಕೃತ ಶಿಕ್ಷಣ, ಮುಸಲ್ಮಾನರ ಮದ್ರಸಾ ಶಿಕ್ಷಣವೇ ಇರ್ಬೇಕಾ ಅಥವಾ ಪಾಶ್ಚಾತ್ಯ ಶಿಕ್ಷಣ ಕೊಡ್ಬೇಕಾ ಅನ್ನುವುದರ ಬಗ್ಗೆ ಹಲವಾರು ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಇದು ಪ್ಲೀಸ್ ತುಂಬಾ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. ಇಂಗ್ಲಿಷ್ ವಿದ್ಯಾಭ್ಯಾಸದ ಮೇಲಿನ ಚರ್ಚೆ ಅಂತಾನೆ ನಾವು ಇದನ್ನು ಮಾತನಾಡ್ತೇವೆ, ಡಿಬೇಟ್ ಓವರ್ ಇಂಗ್ಲಿಷ್ ಎಜುಕೇಶನ್. ಭಾರತೀಯರಿಗೆ ಬ್ರಿಟಿಷರು ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಜಾರಿಗೆ ತರಬೇಕಾ ಅಥವಾ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಸಾಂಪ್ರದಾಯಿಕವಾದಂತಹ ಪಾಠಶಾಲಾ, ಮದ್ರಸಾ, ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾ ಎನ್ನುವುದರ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಬ್ರಿಟಿಷ್ ವ್ಯಕ್ತಿಗಳಲ್ಲಿ ಮತ್ತು ಭಾರತೀಯ ವ್ಯಕ್ತಿಗಳಲ್ಲಿ. ಅವರನ್ನು ನಾವು 2 ಭಾಗವಾಗಿ ನೋಡ್ತೇವೆ. ಒಂದು ಓರಿಯೆಂಟಲಿಸ್ಟರು, ಇನ್ನೊಂದು ಆಂಗ್ಲಿಸ್ಟರು. ಓರಿಯೆಂಟಲಿಸ್ಟರು ಅಂದ್ರೆ ಹಳೆಯ ವ್ಯವಸ್ಥೆಯನ್ನೇ, ಸಾಂಪ್ರದಾಯಿಕ ಶಿಕ್ಷಣವನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಂಬಿದ್ದಂತಹ ಜನ. ಅದೇ ಸಂಸ್ಕೃತ ಶಿಕ್ಷಣ, ಅದೇ ಪಾಠಶಾಲೆಗಳ ಶಿಕ್ಷಣ, ಅದೇ ಮಠಗಳ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಅಥವಾ ಮದ್ರಸಾ, ಅರೇಬಿಕ್, ಪರ್ಷಿಯನ್ ಭಾಷೆಯ ಶಿಕ್ಷಣವೇ ಮುಂದುವರಿಬೇಕು ಅಂತ ಹೇಳಿದವರು ಯಾರು? ಓರಿಯೆಂಟಲಿಸ್ಟರು. ಓರಿಯೆಂಟ್ ಅಂದ್ರೆ ಪ್ರಾಚ್ಯವಾದಿಗಳು ಅಂತ ಅರ್ಥ, ಹಳೆಯವಾದಿಗಳು, ಸಂಪ್ರದಾಯವಾದಿಗಳು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಅವರನ್ನು ಓರಿಯೆಂಟಲಿಸ್ಟರು ಅಂತ ಕರಿತೇವೆ. ಇನ್ನೊಂದು ಕಡೆ ಅದನ್ನು ವಿರೋಧಿಸಿದವರನ್ನು ಆಂಗ್ಲಿಸ್ಟರು ಅಂತೀವಿ, ಆಂಗ್ಲವಾದಿಗಳು, ಬ್ರಿಟಿಷ್ ಶಿಕ್ಷಣದ ಪರದ ವಾದಿಗಳು. ಇವರ ವಾದ ಏನು ಅಂದ್ರೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ತರಬೇಕು, ಪಾಶ್ಚಾತ್ಯ ವಿಚಾರಗಳನ್ನು ಭಾರತೀಯರಿಗೆ ತಿಳಿಸಬೇಕು ಎನ್ನುವುದು ಆಂಗ್ಲಿಸ್ಟರ ವಾದ. ಬಹುಶಃ ಇದು ನಿಮ್ಗೆ ಅರ್ಥವಾಯ್ತು ಅನ್ಸುತ್ತೆ. 1820ರ ಕಾಲಘಟ್ಟದಲ್ಲಿ ಭಾರತದಲ್ಲಿ ಭಾರತೀಯರಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಬ್ರಿಟಿಷ್ ಅಧಿಕಾರಿಗಳಲ್ಲಿಯೇ ಒಂದು ಭಿನ್ನಮತ ಇತ್ತು. ಅವರನ್ನು 2 ಗುಂಪಾಗಿ ನಾವು ಮಾಡ್ತೇವೆ. ಒಂದನ್ನು ಓರಿಯೆಂಟಲಿಸ್ಟರು ಅಂತೇವೆ, ಇನ್ನೊಬ್ಬರನ್ನು ಆಂಗ್ಲಿಸ್ಟರು ಅಂತ ಕರಿತೇವೆ.
ಓರಿಯೆಂಟಲಿಸ್ಟರು ದೇಶೀಯ ಶಿಕ್ಷಣ ಕೊಡಬೇಕು ನಾವು ಭಾರತೀಯರಿಗೆ. ಭಾರತೀಯ ವಿಚಾರಧಾರೆಗಳನ್ನೇ, ವೇದ, ಪುರಾಣ, ಉಪನಿಷತ್ತು ಇವುಗಳನ್ನೇ ಭಾರತೀಯರಿಗೆ ಕಲಿಸ್ಬೇಕು. ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ ಭಾಷೆಯಲ್ಲಿಯೇ ಶಿಕ್ಷಣವನ್ನು ಅವರಿಗೆ ಕೊಡಬೇಕು ಅಂತ ಈ ಓರಿಯೆಂಟಲಿಸ್ಟರು ಹೇಳಿದ್ದು. ಆದರೆ ಆಂಗ್ಲಿಸ್ಟರು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಕೊಡಬೇಕು ಅಂತ ಹೇಳಿರು. ಯಾರ್ಯಾರು ನೋಡಿ, ಓರಿಯೆಂಟಲಿಸ್ಟರ್ಲಿ H.H. ವಿಲ್ಸನ್, ಪ್ರಿನ್ಸಿಪ್ ಹೋರಸ್, ಜೇಮ್ಸ್ ಪ್ರಿನ್ಸಿಪ್ ಇವರೆಲ್ಲ ಓರಿಯೆಂಟಲಿಸ್ಟರು. ಸಂಪ್ರದಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದವರು. ಆದರೆ ಅದರ ವಿರುದ್ಧವಾಗಿ ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಪ್ರತಿಪಾದಿಸಿದವರು ಯಾರು? ಗ್ರಾಂಟ್ ಡಫ್, J.S. ಮಿಲ್, ಚಾರ್ಲ್ಸ್ ಟ್ರೆವಿಲಿಯನ್, ಚಾರ್ಲ್ಸ್ ಗ್ರಾಂಟ್. ಆಗ್ಲೇ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅವನು ಚಾರ್ಲ್ಸ್ ಗ್ರಾಂಟ್, ರಾಜಾರಾಮ್ ಮೋಹನ್ ರಾಯ್. ಇವರೆಲ್ಲ ಇಲ್ಲ, ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣ ಬೇಕು, ಆಂಗ್ಲ ಮಾಧ್ಯಮದ ಶಿಕ್ಷಣ ಬೇಕು, ವಿಜ್ಞಾನವನ್ನು ಹೇಳ್ಕೊಡ್ಬೇಕು ಅವ್ರಿಗೆ, ಉದಾರವಾದಿ ವಿಚಾರಗಳನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಅಂತ ಪ್ರತಿಪಾದನೆ ಮಾಡಿರು. ಸೊ ಹೀಗೆ ಯಾವ ಶಿಕ್ಷಣ ಕೊಡಬೇಕು ಎನ್ನುವ ಬಗ್ಗೆ ಒಂದು ದೊಡ್ಡ ಚರ್ಚೆಯೇ ಭಾರತದಲ್ಲಿ 1810, 15, 20, 25, 30 ಕಾಲಘಟ್ಟದಲ್ಲಿ ನಡೀತಾ ಇತ್ತು. ಸೊ ಪ್ಲೀಸ್ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಏನಾಯ್ತು ಮತ್ತೆ ಮುಂದೆ? ರೈಟ್. ಸೊ ಹೀಗಿರ್ಬೇಕಾದ್ರೆ 1828ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಹುಶಃ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬರೋಕೆ ಕಾರಣ ಪುರುಷರಲ್ಲಿ ಈತನೂ ಒಬ್ಬ. ಗವರ್ನರ್ ಜನರಲ್ ಆಗಿ ಈತ ಭಾರತಕ್ಕೆ ಬಂದ. ಈತ ಭಾರತೀಯರಿಗೆ ಆಂಗ್ಲ ಶಿಕ್ಷಣವನ್ನು ಕೊಡಬೇಕು, ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಎನ್ನುವ ವಿಚಾರವನ್ನು ಈತ ಹೊಂದಿದ್ದ. ಆದರೆ ಈ ಎರಡು ಪರ ಜನ ಇದಾರಲ್ಲ, ಏನ್ ಮಾಡೋದು? ಯಾವ ಶಿಕ್ಷಣ ಕೊಡೋದು? ಅವನಿಗೂ ಜಿಜ್ಞಾಸೆ, ಅವನಿಗೂ ಗೊಂದಲ. ಹೀಗಿರ್ಬೇಕಾದ್ರೆ 1834ರಲ್ಲಿ ಇವನು ತುಂಬಾ ಇಂಪಾರ್ಟೆಂಟ್. ಇವನು 1834ರಲ್ಲಿ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ, ಥಾಮಸ್ ಮೆಕಾಲೆ ಅಂತೀವಿ, ಅಥವಾ ಪೂರ್ತಿ ಹೆಸರು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತ. ಇವನು ಗವರ್ನರ್ ಜನರಲ್ ಕಾನೂನು ಸಮಿತಿ ಸದಸ್ಯನಾಗಿ ಭಾರತಕ್ಕೆ ಬಂದ. ಗವರ್ನರ್ ಜನರಲ್ಗೆ ಆಡಳಿತದಲ್ಲಿ ಸಹಾಯ ಮಾಡೋಕೆ ಒಂದು ಸಮಿತಿ ಇತ್ತು. ಆ ಸಮಿತಿಯ ಒಬ್ಬ ಕಾನೂನು ಸಮಿತಿಯ ಸದಸ್ಯನಾಗಿ ಈತ ಭಾರತಕ್ಕೆ ಬಂದ. ಯಾರು? ಥಾಮಸ್ ಮೆಕಾಲೆ. ಇವನು ಭಾರತಕ್ಕೆ ಬಂದ ಮೇಲೆ ಇವನನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಾರ್ವಜನಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು. he was appointed as president of public instruction committee. ಸಾರ್ವಜನಿಕ ಶಿಕ್ಷಣ ಸಮಿತಿ ಅಂತ ಸರ್ಕಾರದಲ್ಲಿ ಏನಿತ್ತು ಅದರ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು. ಆಯಿತು. ನೇಮಕ ಮಾಡಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಥಾಮಸ್ ಮೆಕಾಲೆಗೆ ಒಂದು ಆದೇಶವನ್ನು ಕೊಟ್ಟ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್, ಆಗ ಭಾರತದ ಗವರ್ನರ್ ಜನರಲ್. ಆತ ಈ ಥಾಮಸ್ ಮೆಕಾಲೆಗೆ ಒಂದು ಆದೇಶವನ್ನು ಕೊಟ್ಟ. ಏನಂದ್ರೆ, ಭಾರತದಲ್ಲಿ ಯಾವ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ನೀನು ಒಂದು ವರದಿ ಕೊಡು ಅಂತ ಹೇಳ್ದ. ಸಾಂಪ್ರದಾಯಿಕ ಶಿಕ್ಷಣ ತರಬೇಕಾ ಭಾರತೀಯರಿಗೆ, ಮುಂದುವರಿಸಿಕೊಂಡು ಹೋಗ್ಬೇಕಾ, ಅಥವಾ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡ್ಬೇಕಾ? ನೀನು ಅದರ ಬಗ್ಗೆ ವಿವೇಚನೆ ಮಾಡಿ, ಯೋಚನೆ ಮಾಡಿ, ಆಲೋಚನೆ ಮಾಡಿ, ಚರ್ಚೆ ಮಾಡಿ ಒಂದು ವರದಿಯನ್ನು ಕೊಡು ಅಂತ ಹೇಳ್ದ. ಥಾಮಸ್ ಮೆಕಾಲೆ ಫೆಬ್ರವರಿ 2, 1835ರಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟ. ಇದನ್ನೇ ನಾವು ಮೆಕಾಲೆ ಟಿಪ್ಪಣಿ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಮೆಕಾಲೆ ಮಿನಿಟ್ ಅಂತ ಕರಿತೇವೆ. ಮೆಕಾಲೆ ಮಿನಿಟ್, ಮಿನಿಟ್ ಟಿಪ್ಪಣಿ, ಕನ್ನಡದಲ್ಲಿ ಟಿಪ್ಪಣಿ ಅಂತ. ಓಕೆ. ಸೊ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ, ಅದನ್ನೇ ಮೆಕಾಲೆ ಟಿಪ್ಪಣಿ ಅಂತ ನಾವು ಕರಿತೇವೆ. ನೋಡಿ, ಈ ವರದಿಯಲ್ಲಿ ಅವನು ಏನ್ ಹೇಳ್ತಾನೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬರೆದಿದ್ದೇನೆ. ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಮುಂತಾದ ದೇಶೀಯ ಭಾಷಾ ಶಿಕ್ಷಣ ಕಲಿಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವುದೆಂದರೆ ಅವರಲ್ಲಿರುವ ಸೋಮಾರಿತನವನ್ನು ಪ್ರೋತ್ಸಾಹಿಸಿದಂತೆ ಅಂತ ಹೇಳ್ತಾನೆ ಅವನ ಆ ವರದಿಯಲ್ಲಿ. ಅಂದ್ರೆ ಅರ್ಥ, ನಾವು ಭಾರತೀಯರು ಏನು ಸಂಸ್ಕೃತ, ಅರೇಬಿಕ್, ಪರ್ಷಿಯನ್ ಮುಂತಾದ ಭಾಷೆಗಳ ಮೂಲಕ ದೇಶೀಯ ಭಾಷೆಯಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದಾರೆ, ಅವರಿಗೆ ನಾವು ಸರ್ಕಾರದಿಂದ
ವಿದ್ಯಾರ್ಥಿ ವೇತನ, ಶಿಷ್ಯ ವೇತನ ಕೊಟ್ರೆ ಅವರ ಸೋಮಾರಿತನವನ್ನು ನಾವು ಪ್ರೋತ್ಸಾಹಿಸಿದಂತೆ ಅಂತ ಹೇಳ್ತಾನೆ. ಅಂದ್ರೆ ಅದನ್ನು ಓದೋರಿಗೆ ನಾವೇನು ಅವಕಾಶ ಮಾಡಿಕೊಡೋದು ಬೇಡ ಎನ್ನುವುದು ಆತನ ವಾದ. ಇನ್ನೊಂದು ಬರೀತಾನೆ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಡೀ ಅರೇಬಿಯಾ ಮತ್ತು ಭಾರತದ ಎಲ್ಲಾ ಸಾಹಿತ್ಯ ರಾಶಿಯನ್ನು ಒಂದುಗೂಡಿಸಿದರೂ ಅದು ಯುರೋಪಿನ ಗ್ರಂಥಾಲಯದ ಒಂದು ಕಪಾಟಿಗೆ ಸಮ ಆಗುವುದಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇಡೀ ಅರೇಬಿಯಾ, ಇವತ್ತು ಅರಬ್ ದೇಶಗಳು ಅಂತ ನಾವೇನ್ ಕರಿತೀವಿ, ಅರೇಬಿಯಾ ಮತ್ತು ಭಾರತದ ಎಲ್ಲಾ ಸಾಹಿತ್ಯ ರಾಶಿಯನ್ನು ಒಂದುಗೂಡಿಸಿದರೂ ಅದು ಯುರೋಪಿನ ಗ್ರಂಥಾಲಯದ ಒಂದು ಕಪಾಟು, ಒಂದು ಬೀರುಗೆ ಸಮ ಅಲ್ಲ. ಅಂದ್ರೆ ಇಡೀ ಭಾರತ ಮತ್ತು ಪರ್ಷಿಯಾದ ಜ್ಞಾನ ಸಂಪತ್ತು ಇಂಗ್ಲೆಂಡಿನ ಅಥವಾ ಯುರೋಪಿನ ಜ್ಞಾನ ಸಂಪತ್ತಿನ ಮುಂದೆ ನಗಣ್ಯ, ಏನೂ ಇಲ್ಲ. ಅದು ಒಂದು ಕಪಾಟಿಗೆ ಸಮ. ನಮ್ಮಲ್ಲಿ 100 ಕಪಾಟ್ ಇದಾವೆ, ಅಂಥದ್ರಲ್ಲಿ ಒಂದು ಕಪಾಟ್ ಅಷ್ಟೇ ಭಾರತ ಮತ್ತು ಅರೇಬಿಯಾದ ಜ್ಞಾನ ಸಂಪತ್ತು ಅಂತ ಹೇಳ್ತಾನೆ. ಅವನ ಹೇಳಿಕೆ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಭಾರತದ ಬಗ್ಗೆ, ಭಾರತದ ಜ್ಞಾನದ ಬಗ್ಗೆ, ಭಾರತದ ಶಿಕ್ಷಣದ ಬಗ್ಗೆ ಅವನಿಗಿದ್ದಂತಹ ಒಂದು ವಿಚಾರ ಇದು. ಹಾಗಾಗಿ ಆತ ತನ್ನ ಒಂದು ಟಿಪ್ಪಣಿಯಲ್ಲಿ ಅಥವಾ ತನ್ನ ಒಂದು ವರದಿಯಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಆಂಗ್ಲ ಮಾಧ್ಯಮದಲ್ಲಿ, ಆಂಗ್ಲ ಮಾಧ್ಯಮ ಬೇರೆ, ಪಾಶ್ಚಾತ್ಯ ಶಿಕ್ಷಣ ಬೇರೆ. ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ ಮಾಧ್ಯಮದಲ್ಲಿ ಪಾಶ್ಚಾತ್ಯ ಶಿಕ್ಷಣವನ್ನು ಭಾರತೀಯರಿಗೆ ಜಾರಿಗೆ ತರಲು ಆತ ವರದಿಯನ್ನು ನೀಡಿದ. ಸೊ ಇದು ಆತನ ಟಿಪ್ಪಣಿಯ ಒಂದು ಪ್ರಮುಖವಾದಂತಹ ಒಂದು ಅಂಶ. ನೋಡಿ, ಅವನು ಹೇಳ್ತಾನೆ, ಆ 1,00,000 ರೂಪಾಯಿ ಚಾರ್ಟರ್ ಕಾಯ್ದೆಯ ಪ್ರಕಾರ ಏನು ಮೀಸಲಿಡಲಾಗಿದೆ ಅದನ್ನು ಪಾಶ್ಚಾತ್ಯ ಶಿಕ್ಷಣ, ವಿಜ್ಞಾನ, ಇಂಗ್ಲಿಷ್ ಭಾಷೆಯ ಶಿಕ್ಷಣಕ್ಕೆ ಬಳಸಬೇಕು ಮತ್ತು ಸಾಂಪ್ರದಾಯಿಕ ಭಾರತೀಯ ಶಿಕ್ಷಣವನ್ನು ವಿಸರ್ಜಿಸಬೇಕು. ಅದೇನು ಕೆಲ್ಸಕ್ಕೆ ಬಾರದ್ದದು. ಸಂಸ್ಕೃತ ಓದ್ಕೊಂಡಿದ್ರೆ, ಪುರಾಣ ಓದ್ಕೊಂಡಿದ್ರೆ ಪ್ರಯೋಜನ ಏನಿಲ್ಲ. ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣವನ್ನು ಕೊಡಬೇಕು, ಐರೋಪ್ಯ ಶಿಕ್ಷಣವನ್ನು ಕೊಡಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲಿ ಕೊಡಬೇಕು, ವಿಜ್ಞಾನವನ್ನು ಅವ್ರಿಗೆ ಹೇಳಬೇಕು, ಉದಾರವಾದವನ್ನು ಹೇಳಬೇಕು, ಆ ಹಣವನ್ನು ಅದಕ್ಕಾಗಿ ಬಳಸಬೇಕು ಅಂತ ಹೇಳಿಬಿಟ್ಟು ಆತ ತನ್ನ ವರದಿಯಲ್ಲಿ ಹೇಳ್ದ. ಇದನ್ನು ನಾವು ಮೆಕಾಲೆ ಟಿಪ್ಪಣಿ ಅಂತ ಕರಿತೀವಿ. ಸೊ ಈ ಒಂದು ಟಿಪ್ಪಣಿಯ ಆಧಾರದ ಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನ್ ಮಾಡ್ದ ನೋಡಿ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಈ ಗವರ್ನರ್ ಜನರಲ್ ಮೆಕಾಲೆಯ ವರದಿಯನ್ನು ಒಪ್ಪಿಕೊಂಡ, ಆತನ್ನು ಜಾರಿಗೆ ತಂದ. ಕಾನೂನಾತ್ಮಕವಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಆತ ಒಪ್ಪಿ ಜಾರಿಗೆ ತಂದ. ಇದರಂತೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1835ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ದ. ಇಟ್ ವಾಸ್ ದ ಫಸ್ಟ್ ಮೆಡಿಕಲ್ ಕಾಲೇಜ್ ಟು ಬಿ ಸ್ಟಾರ್ಟೆಡ್ ಇನ್ ಇಂಡಿಯಾ ಬೈ ದ ಬ್ರಿಟಿಷ್ ಥ್ರೂ ವೆಸ್ಟರ್ನ್ ಎಜುಕೇಶನ್. ಪಾಶ್ಚಾತ್ಯ ಶಿಕ್ಷಣದ ಮೂಲಕ ಭಾರತೀಯರಿಗೆ ಮೊಟ್ಟ ಮೊದಲ ಮೆಡಿಕಲ್ ಕಾಲೇಜು ಕಲ್ಕತ್ತಾದಲ್ಲಿ ಸ್ಥಾಪನೆಯಾಯಿತು. ಇದು ಇಂಗ್ಲಿಷ್ ಶಿಕ್ಷಣದ ಆರಂಭ ಅಂತ ನಾವು ಹೇಳಬಹುದು. ಸೊ ಹೀಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮತ್ತು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಸ್ಥಿಭಾರವನ್ನು ಹಾಕಿದರು. ಹಾಗಾಗಿ ನಾವು ಮೆಕಾಲೆಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತಾನೆ ನಾವು ಕರಿತೇವೆ. ಈಸ್ ಹೇಲ್ಡ್ ಆಸ್ ಫಾದರ್ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ. ಯಾರು? ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆಯನ್ನು. ಹಾಗಾಗಿ ಅವನ ಟಿಪ್ಪಣಿ ಅಷ್ಟು ಪ್ರಸಿದ್ಧವಾಗೋಯ್ತು. ಮೆಕಾಲೆ ಮಿನಿಟ್ ಅಂತ ನಾವೇನು ಹೇಳ್ತೀವಿ, ಅವನ ವರದಿ ಏನಿದೆ ಶಿಕ್ಷಣದ ಬಗ್ಗೆ ಅವನು ನೀಡಿದ ವರದಿ ಅಷ್ಟು ಅದ್ಭುತವಾದದ್ದು. ಇದು ಭಾರತೀಯರಿಗೆ ಮುಂದೆ ವರದಾನವಾಗಿ ಪರಿಣಮಿಸಿತು. ನಾವಿವತ್ತು ಮೆಕಾಲೆಯನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ನಾವು ಇಂಗ್ಲಿಷ್ ಕಲ್ತಿದ್ದೇವೆ, ಬೇರೆ ಬೇರೆ ಜ್ಞಾನ ಮಾರ್ಗದಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ ಅಂದ್ರೆ ವಿ ಶುಡ್ ಸೆಲ್ಯೂಟ್ ದಟ್ ಮ್ಯಾನ್. ಯಾರು? ಮೆಕಾಲೆ. ಓಕೆ, ಸರಿ. ನಮ್ಮ ಪ್ರಶ್ನೆ ಈಗೇನಂದ್ರೆ,
ಸರಿಯಪ್ಪ, ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರೋಕೆ 1835ರಲ್ಲಿ ಕಾನೂನು ಮಾಡಲಾಯಿತು. ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರೋಕೆ ಬ್ರಿಟಿಷ್ ಸರ್ಕಾರ, ಕಂಪನಿಯ ಸರ್ಕಾರ ಮುಂದೆ ಬಂತು. ಯಾಕೆ ಸಾರ್ ತಂದ್ರ ಅವರು ಇಂಗ್ಲಿಷ್ ಶಿಕ್ಷಣವನ್ನು ಭಾರತದಲ್ಲಿ? ಕಾರಣಗಳು. ಯಾವ ಕಾರಣಕ್ಕಾಗಿ ಅವರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಒದ್ದಾಡಿರು? ಏನ್ ಭಾರತೀಯರನ್ನು ಉದ್ಧಾರ ಮಾಡಬೇಕು ಅನ್ನೋದು ಅವರ ಇಚ್ಛೆನಾ? ನಿಜವಾಗ್ಲೂ ಅಲ್ಲ. ಭಾರತೀಯರಿಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಉದಾರವಾದ ಮಾನವೀಯ ವಿಚಾರಗಳನ್ನು ಹೇಳ್ಕೊಡ್ಬೇಕು ಎಂಥದ್ದು ಅಲ್ಲ. ಮತ್ತೆ ಸರ್, ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರೋಕೆ ಬೇರೆ ಬೇರೆ ಕಾರಣಗಳೇ ಇದ್ದವು. ಏನ್ ಕಾರಣಗಳು ನೋಡಿ, ಇಲ್ಲಿ ಒಂದು ಹೇಳ್ತೀನಿ. ಆಡಳಿತ ಸೇವೆಗೆ ಕಂದು ಬಣ್ಣದ ಬ್ರಿಟಿಷರನ್ನು ಸೃಷ್ಟಿಸುವುದು ಅಂದ್ರೆ ಭಾರತೀಯರಿಗೆ ಇಂಗ್ಲಿಷ್ ಅನ್ನು ಕಲಿಸಿ ಅವರನ್ನು ತಮ್ಮ ಆಡಳಿತದಲ್ಲಿ ಬಳಸಿಕೊಳ್ಳಬೇಕು. ಏಕೆಂದ್ರೆ ಬ್ರಿಟಿಷರು ಬಂದಿದ್ದಾರೆ, ಇಷ್ಟೊತ್ತಿಗೆ ಆಗ್ಲೇ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ, ಅವರಿಗೆ ನೌಕರರ ಕೊರತೆ ಇದೆ. ಏಕೆಂದ್ರೆ ಇಂಗ್ಲೆಂಡ್ ಸಣ್ಣ ದೇಶ, ಅದರ ಜನಸಂಖ್ಯೆನೇ ಕಡಿಮೆ, ಆವಾಗ ಈಗ್ಲೂ ಕಡಿಮೆನೆ. ಹಾಗಾಗಿ ಎಷ್ಟು ಜನ ಅಂತ ಕರ್ಕೊಂಬತ್ತಾರೆ ಇಲ್ಲಿ ಕೆಲಸ ಮಾಡೋಕೆ? ಅವರ ಕಚೇರಿಗಳಲ್ಲಿ, ಅವರ ಆಡಳಿತದಲ್ಲಿ, ಅವರ ವ್ಯವಹಾರಗಳಲ್ಲಿ ಕೆಲಸ ಮಾಡೋಕೆ, ನೋಡ್ಕೊಳ್ಳೋಕೆ. ಹಾಗಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಕೊಟ್ರೆ, ಏಕೆಂದ್ರೆ ಅವರು ಎಲ್ಲೋ ಸಂಸ್ಕೃತನೋ ಉರ್ದುಲ್ಲೋ ಆಡಳಿತ ಮಾಡಕ್ ಅವ್ರಿಗೆ ಆಗಲ್ಲ, ಅವ್ರಿಗೆ ಗೊತ್ತಿರೋದು ಇಂಗ್ಲಿಷು. ಹಾಗಾಗಿ ಆಡಳಿತ ಇಂಗ್ಲಿಷ್ ನಲ್ಲಿ ನಡೀತಾ ಇದೆ. ಹಾಗಾಗಿ ಇಂಗ್ಲಿಷ್ ಬಲ್ಲ ಭಾರತೀಯರು ಅವ್ರಿಗೆ ಬೇಕಿತ್ತು. ಹಾಗಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕೊಡೋಕೆ ಅವರು ಮುಂದೆ ಬಂದ್ರು. ಎರಡನೇದಾಗಿ ಆಡಳಿತ ವೆಚ್ಚವನ್ನು ತಗ್ಗಿಸ್ಬೇಕು. ಇಂಗ್ಲೆಂಡಿಂದನೇ ಜನನ್ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಸಂಬಳ ಜಾಸ್ತಿ ಕೊಡಬೇಕು, ಖರ್ಚು ಜಾಸ್ತಿ. ಹಾಗಾಗಿ ಏನ್ ಮಾಡ್ತೀಯ, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡು. ಓಕೆ, ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡು, ಇಂಗ್ಲಿಷ್ ಶಿಕ್ಷಣ ಕೊಟ್ಟು ಅವರನ್ನು ಬಳಸಿಗೋ. ಅವ್ರಿಗೆ ಎಷ್ಟು ಸಂಬಳ ಕೊಟ್ಟರು ನಡೆಯುತ್ತೆ, 4 ಆಣೆ ಸಂಬಳ ಕೊಟ್ಟರು ನಡೆಯುತ್ತೆ, ಕೆಲಸ ಮಾಡ್ತಾರೆ. ಹಾಗಾಗಿ ಆಡಳಿತ ವೆಚ್ಚವನ್ನು ಕಡಿಮೆ ಮಾಡು. ಕಡಿಮೆ ವೇತನಕ್ಕೆ ಭಾರತೀಯರನ್ನು ನೇಮಿಸಿಕೊಳ್ಳೋದು, ಅವ್ರು ಮಾಡಿದ್ದೇ ಅದು. ಅವ್ರು ಕೊಟ್ಟಿದ್ 3 ಕಾಸನ್ನು ತಗೊಂಡು ನಾವು ಕೆಲಸ ಮಾಡ್ಬೇಕಿತ್ತು. ಇನ್ನೂ ಕೆಲವರು ಹೇಳ್ತಾರೆ, ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು, ಪಾಶ್ಚಾತ್ಯ ಶಿಕ್ಷಣವನ್ನು ಜಾರಿಗೆ ತರೋಕೆ ಕಾರಣ ಏನಂದ್ರೆ, ನಾವು ಬಿಳಿಯರು, ನಾವು ಉನ್ನತ ಜನಾಂಗಕ್ಕೆ ಸೇರಿದವರು, ನಾವು ಸಂಸ್ಕೃತಿ ಉಳ್ಳವರು, ಭಾರತೀಯರು ಕಪ್ಪು ಜನ, ಅನಾಗರಿಕರು, ಅವ್ರಿಗೆ ನಾಗರಿಕತೆ ಇಲ್ಲ. ಹಾಗಾಗಿ ಭಾರತೀಯರಿಗೆ ನಾಗರಿಕತೆಯನ್ನು ಕಲಿಸೋಕೆ, ತಮ್ಮ ಸಾಂಸ್ಕೃತಿಕ ಹಿರಿಮೆಯನ್ನು ಭಾರತೀಯರ ಮುಂದೆ ಪ್ರದರ್ಶನ ಮಾಡಿಕೊಳ್ಳೋಕೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ್ರು ಅಂತ ಹೇಳ್ತಾರೆ. ಇರಬಹುದು, ಅಲ್ಲ ಅಂತ ಅಂತೂ ನಾವು ಹೇಳಕ್ಕಾಗಲ್ಲ. ಇನ್ನೊಂದು ಕಡೆ ಕೆಲವಾರು ಭಾರತೀಯರ ಒತ್ತಡ ಏನಂತ, ನಮ್ಗೆ ಇಂಗ್ಲಿಷ್ ಶಿಕ್ಷಣ ಕೊಡಿ ಅಂತ, ಪಾಶ್ಚಾತ್ಯ ಶಿಕ್ಷಣ ಕೊಡಿ ಅಂತ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಕೇಶವದಾಸ್ ಇರ್ಬೋದು, ಸರ್ ಸೈಯದ್ ಅಹಮದ್ ಖಾನ್ ಇರಬಹುದು, ಅಲಿಗರ್ ಚಳುವಳಿಯ ನೇತಾರ ಸರ್ ಸೈಯದ್ ಅಹಮದ್ ಖಾನ್ ಇರಬಹುದು, ಥಾಮಸ್ ಮೆಕಾಲೆ ಇರಬಹುದು, ಚಾರ್ಲ್ಸ್ ಗ್ರಾಂಟ್ ಇರ್ಬೋದು. ಇವರೆಲ್ಲ ಏನ್ ಮಾಡಿರು, ಸರ್ಕಾರದ ಮೇಲೆ ಒತ್ತಡ ಹಾಕಿರು, ಏನು, ಇಂಗ್ಲಿಷ್ ಶಿಕ್ಷಣ ಕೊಡಿ ಭಾರತೀಯರಿಗೆ ಅಂತ. ಹಾಗಾಗಿ ಈ ಕಾರಣಗಳಿಂದ ಭಾರತದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರೋಕೆ ಮುಂದಾದ್ರು. ಮೂಲ ಕಾರಣ ಏನಂದ್ರೆ, ಅವರ ಕಂಪನಿಯಲ್ಲಿ, ಅವರ ಆಡಳಿತದಲ್ಲಿ ಕೆಲಸ ಮಾಡುವ ಕಾರಕೂನರು, ಕ್ಲರ್ಕ್ಸ್ ಅಂತೀವಲ್ಲ, ಕಾರಕೂನ್ ಪರ್ಷಿಯನ್ ಪದ, ಕಾರಕೂನರ ಅವಶ್ಯಕತೆ ಇತ್ತು ಅವ್ರಿಗೆ. ಹಾಗಾಗಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಹೇಳಿಕೊಡುವ ಮೂಲಕ ಕಾರಕೂನರನ್ನು ನೇಮಿಸಿಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಅವರು ಜಾರಿಗೆ ತಂದ್ರು. ಅಲ್ಲ, ಆಮೇಲೆ ಬಿಡಿ, ಆ ಇಂಗ್ಲಿಷ್ ಶಿಕ್ಷಣದಿಂದ ನಾವು ಪ್ರಭಾವಿತರಾದೋ, ನಾವು ಪಾಶ್ಚಾತ್ಯ ವಿಚಾರಧಾರೆಗಳನ್ನು ಕಲ್ತೋ, ನಾವು ಪ್ರಪಂಚಕ್ಕೆ ಬುದ್ಧಿ ಹೇಳಕ್ ಶುರು ಮಾಡೋದು, ಅದು ಬೇರೆ ವಿಚಾರ. ಆದ್ರೆ ಬ್ರಿಟಿಷರ ಮೂಲ ಉದ್ದೇಶ ಭಾರತೀಯರನ್ನು ಉದ್ಧರಿಸುವುದಲ್ಲ, ಅವರ ಉದ್ದೇಶ, ಅವರ ಏಳಿಗೆಗೆ ನಾವು ಸಹಾಯ ಮಾಡ್ಬೇಕಿತ್ತು. ಹಾಗಾಗಿ ನಮ್ಗೆ ಇಂಗ್ಲಿಷ್ ಹೇಳ್ಕೊಡಕ್ ಶುರು ಮಾಡಿದ್ರು, ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಜಾರಿಗೆ ತರೋಕ್ ಶುರು ಮಾಡಿದ್ರು. ಅರ್ಥವಾಯ್ತಲ್ಲ? ಇವು ಕಾರಣಗಳು. ಓಕೆ, ಮುಂದುವರಿಯೋಣ.
ಸೊ ಹೀಗಿರ್ಬೇಕಾದ್ರೆ 1835ರಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬಂತು. ಅಲ್ಲಲ್ಲಿ ಆಂಗ್ಲ ಮಾಧ್ಯಮದ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಾಯಿತು. ಸಂಸ್ಕೃತ ಆ ಕಾಲೇಜುಗಳಿಗೆ, ಅರೇಬಿಕ್, ಪರ್ಷಿಯನ್ ಮದ್ರಸಾಗಳಿಗೆಲ್ಲ ಸರ್ಕಾರ ಯಾವುದೇ ರೀತಿಯ ಅನುದಾನ ಕೊಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡ್ತು. ಇನ್ನೇನಿದ್ರು ಆಂಗ್ಲ ಮಾಧ್ಯಮದ ಶಿಕ್ಷಣ, ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ಬರೋಕೆ ಶುರುವಾಯಿತು. ಹೀಗಿರ್ಬೇಕಾದ್ರೆ 1854ರಲ್ಲಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದನ್ನು ಹೇಗೆ ಬೆಳೆಸಬೇಕು, ಯಾವ ಸುಧಾರಣೆಗಳನ್ನು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಗೆ ತರಬೇಕು, ಅದರಲ್ಲಿಯೂ ಪಾಶ್ಚಾತ್ಯ ಶಿಕ್ಷಣವನ್ನು ಜಾರಿಗೆ ತರುವಲ್ಲಿ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಹೇಳಿಬಿಟ್ಟು ಒಂದು ವರದಿಯನ್ನು ಕೊಡೋಕೆ ಚಾರ್ಲ್ಸ್ ವುಡ್ ಎನ್ನುವವನನ್ನು ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿತು 1854ರಲ್ಲಿ ನೇಮಕ ಮಾಡಿತು. ಚಾರ್ಲ್ಸ್ ವುಡ್ ಎನ್ನುವವನು, ಇವನು ಬೋರ್ಡ್ ಆಫ್ ಕಂಟ್ರೋಲ್ ಅಧ್ಯಕ್ಷ. ಆತ ಬೋರ್ಡ್ ಆಫ್ ಕಂಟ್ರೋಲ್ ಅಂದ್ರೆ ಸರ್ಕಾರದ ಆಡಳಿತದ ಒಂದು ಬೋರ್ಡ್ ಅಂತ ಏನಿತ್ತು ಅದನ್ನು ನಿಯಂತ್ರಿಸುವಂತಹ ಅದರ ಅಧ್ಯಕ್ಷ ಚಾರ್ಲ್ಸ್ ವುಡ್. ಅವನು ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟ 1854 ಜುಲೈ 19ರಂದು. ಅದನ್ನೇ ನಾವು ವುಡ್ಸ್ ವರದಿ ಅಂತ ಕರಿತೀವಿ. ವುಡ್ಸ್ ಡೆಸ್ಪ್ಯಾಚ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ವುಡ್ಸ್ ರವಾನೆ ಅಂತ ಹೇಳ್ತೇವೆ. ಅಂದ್ರೆ ಭಾರತದ ಶಿಕ್ಷಣದ ಬಗ್ಗೆ ಆತ ನೀಡಿದ ವರದಿಯನ್ನೇ ವುಡ್ಸ್ ರವಾನೆ ಅಥವಾ ವುಡ್ ವರದಿ ಅಂತ ನಾವು ಹೇಳ್ತೇವೆ. ಇದನ್ನು ನಾವು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತಾನೆ ಕರಿತೇವೆ. ಮ್ಯಾಗ್ನಾ ಕಾರ್ಟಾ ಅಂದ್ರೆ ಒಂದು ಅತ್ಯುನ್ನತವಾದಂತಹ ಕಾಯಿದೆ ಅಂತ ನಾವು ಹೇಳ್ತೇವೆ. ನಿಮಗೆ ಗೊತ್ತಿದೆ ಅನ್ಸುತ್ತೆ, 1215ರಲ್ಲಿ ಇಂಗ್ಲೆಂಡಿನಲ್ಲಿ ಈ ಮ್ಯಾಗ್ನಾ ಕಾರ್ಟಾ ಕಾಯಿದೆ ಜಾರಿಗೆ ಬಂದಿತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ 1215ರಲ್ಲಿ, ಕ್ರಿಸ್ತ ಶಕ 1215ರಲ್ಲಿ. ಆ ಕಾಯಿದೆಯ ಪ್ರಕಾರ, ಮ್ಯಾಗ್ನಾ ಕಾರ್ಟಾ ಕಾಯಿದೆಯ ಪ್ರಕಾರ ಇಂಗ್ಲೆಂಡಿನ ರಾಜ ರಾಣಿಯ ಅಧಿಕಾರ ಕಡಿಮೆಯಾಗಿ ಪಾರ್ಲಿಮೆಂಟಿನ ಅಧಿಕಾರ ಹೆಚ್ಚಾಯಿತು. ಹಾಗಾಗಿ ಅದನ್ನು ಮ್ಯಾಗ್ನಾ ಕಾರ್ಟಾ ಕಾಯಿದೆ ಅಂತ ಕರೀತಾರೆ. ಸೊ ಇಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರುವಲ್ಲಿ ವುಡ್ಸ್ ವರದಿ ಅಷ್ಟು ಪ್ರಮುಖವಾಗಿತ್ತು. ಹಾಗಾಗಿ ಇದನ್ನು ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ ಅಂತ ನಾವು ಕರಿತೇವೆ. ಯಾವುದಾದ್ರೂ ಒಂದು ಒಳ್ಳೆಯ ಕಾನೂನನ್ನು ಹೇಳಬೇಕು ಅಂತ ಹೋದಾಗ ನಾವು ಅದನ್ನು ಮ್ಯಾಗ್ನಾ ಕಾರ್ಟಾಗೆ ಹೋಲಿಸಿ ಬಿಡ್ತೇವೆ. ಹಾಗಾಗಿ ಇಲ್ಲಿ ವುಡ್ಸ್ ವರದಿ ಮ್ಯಾಗ್ನಾ ಕಾರ್ಟಾ ಕಾಯಿದೆ ಎಷ್ಟು ಪ್ರಮುಖವಾಗಿತ್ತು ಭಾರತೀಯರಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ತರುವಲ್ಲಿ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸೊ ಇದು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ, ಅದರಲ್ಲಿಯೂ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲು ಅಂತ ನಾವು ಗುರುತಿಸಿದ್ದೇವೆ. ಇದು ಭಾರತದಲ್ಲಿ ಆಧುನಿಕ ಯುಗದ ಅನಾವರಣವನ್ನೇ ಮಾಡ್ತು. ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವಂತೆ ಇದು ಅವಕಾಶವನ್ನು ಮಾಡಿಕೊಡ್ತು. ಅಷ್ಟೇ ಅಲ್ಲ, ಭಾರತದಲ್ಲಿ ಏಕರೂಪದ ಶಿಕ್ಷಣ ಪದ್ಧತಿ, ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದ ಎಲ್ಲಾ ಕಡೆ ಒಂದೇ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರೋಕೆ ಮತ್ತು ಉನ್ನತ ಶಿಕ್ಷಣ ಅಂದ್ರೆ ನೀವೀಗೆಲ್ಲ ಉನ್ನತ ಶಿಕ್ಷಣ ಪಡಿತಾ ಇರೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ ಅದೆಲ್ಲ. ಸೊ ಅದರ ಒಂದು ಬೆಳವಣಿಗೆಗೂ ಇದು ದಾರಿಯನ್ನು ತೋರಿಸಿತು. ಯಾವುದು? ವುಡ್ಸ್ ವರದಿ. ರೈಟ್. ಸೊ ಇದರಲ್ಲಿ ಏನಿದೆ, ವುಡ್ಸ್ ವರದಿಯಲ್ಲಿ ಏನಿದೆ, ಅದರ ಮುಖ್ಯಾಂಶಗಳು ನೋಡಿ. ಒಂದಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ. ಐ ವಿಲ್ ಜಸ್ಟ್ ಗೋ ಈಚ್ ಒನ್, ಒಂದೊಂದನ್ನು ನಿಮ್ಗೆ ಹೇಳಿಬಿಡ್ತೀನಿ. ಈ ವುಡ್ಸ್ ವರದಿ, ಮ್ಯಾಗ್ನಾ ಕಾರ್ಟಾ ಅಂತ ನಾವೇನ್ ಕರಿತೀವಿ, ವುಡ್ಸ್ ಡೆಸ್ಪ್ಯಾಚ್ ಅಂತ ನಾವೇನ್ ಕರಿತೇವೆ, ಈ ವುಡ್ಸ್ ವರದಿ ನಿಜವಾಗಿಯೂ ತುಂಬಾ ಪ್ರಮುಖವಾದದ್ದು. ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಮಾರ್ಗಸೂಚಿಯನ್ನು ನೀಡಿದಂತಹ ಒಂದು ವರದಿ ಇದು, ವುಡ್ಸ್ ವರದಿ. ಅದರಲ್ಲಿ ಏನಿತ್ತು ಅದನ್ನು ನಾವು ತಿಳ್ಕೊಳ್ಳೇಬೇಕು. ಒಂದು, ಸರ್ಕಾರದ ಉದ್ದೇಶ ಇಂಗ್ಲಿಷ್ ಭಾಷೆಯ ಮೂಲಕ ಪಾಶ್ಚಾತ್ಯ ಶಿಕ್ಷಣ, ತತ್ವಜ್ಞಾನ, ಸಾಹಿತ್ಯ, ಕಲೆಗಳನ್ನು ಬೋಧಿಸುವುದೇ ಆಗಿದೆ. ಸೊ ಸರ್ಕಾರದ ಉದ್ದೇಶ ಏನು? ಇಂಗ್ಲಿಷ್ ಮಾಧ್ಯಮದ ಮೂಲಕ ಪಾಶ್ಚಾತ್ಯ ಶಿಕ್ಷಣವನ್ನು ನಾವು ಕಲಿಸಬೇಕು. ಯಾರಿಗೆ? ಭಾರತೀಯರಿಗೆ. ಸರಿ. ಆದರೆ ಪ್ರಾಥಮಿಕ ಹಂತದಲ್ಲಿ ದೇಶೀಯ ಭಾಷೆಯಲ್ಲಿ ಅಧ್ಯಯನಕ್ಕೆ ಅವಕಾಶ ಇರುತ್ತೆ. ಪ್ರಾಥಮಿಕ ಶಾಲೆಗಳಲ್ಲಿ ದೇಶೀಯ ಭಾಷೆಗಳಲ್ಲಿಯೇ, ಮಾತೃಭಾಷೆಗಳಲ್ಲಿಯೇ ಅಧ್ಯಯನಕ್ಕೆ ಅವಕಾಶವನ್ನು ಕೊಡ್ತೇವೆ. ಬರೀ ಇಂಗ್ಲಿಷ್ ಭಾಷೆಯನ್ನೇ ನಾವು ಹೇರುವುದಿಲ್ಲ.
ಅಂತ ಹೇರಬಾರ್ದು ಅಂತನೂ ಆತ ಹೇಳ್ದ. ಎರಡನೇದಾಗಿ ಪ್ರತಿ ಪ್ರಾಂತ್ಯದಲ್ಲಿಯೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಥಾಪನೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಿರು. ಶಿಕ್ಷಣವನ್ನು ನೋಡಿಕೊಳ್ಳೋಕೆ ಒಂದು ಪ್ರತ್ಯೇಕ ಇಲಾಖೆ. ಇವತ್ತು ನಾವು ಎಷ್ಟೊಂದು ಇಲಾಖೆಗಳಿದೆ. ಮುಜರಾಯಿ ಇಲಾಖೆ, ಕಂದಾಯ ಇಲಾಖೆ, ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಅದರಲ್ಲಿ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಉನ್ನತ ಶಿಕ್ಷಣ ಅಂತ ಏನೇನೋ ಶಿಕ್ಷಣ ಇಲಾಖೆಗಳಿದ್ದಾವೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಿ ಶಿಕ್ಷಣವನ್ನು ನೋಡಿಕೊಳ್ಳೋಕೆ ಅಂತ ಅವನು ಹೇಳ್ದ. ಇವತ್ತಿಗೂ ನಾವು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತಾನೆ ಹೇಳ್ತೇವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಾನೆ ಕರಿತೇವೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯನ್ನು, ರೈಟ್. ಆಮೇಲೆ ಲಂಡನ್ ವಿಶ್ವವಿದ್ಯಾನಿಲಯದ ಮಾದರಿಯಲ್ಲಿ ಕಲ್ಕತ್ತಾ, ಮದ್ರಾಸ್, ಬಾಂಬೆಗಳಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬೇಕು ಅಂತ ಹೇಳ್ದ. ಇಂಗ್ಲೆಂಡ್ ಅಲ್ಲಿ ಆವತ್ತಿಗಾಗ್ಲೇ ವಿಶ್ವವಿದ್ಯಾನಿಲಯಗಳು ಬೆಳೆದಿದ್ದೋ. ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಮುಂತಾದ ವಿಶ್ವವಿದ್ಯಾನಿಲಯಗಳು ಹೆಸರನ್ನು ಮಾಡಿದ್ದೋ ಮಧ್ಯಯುಗದಿಂದನೇ. ಸೊ ಆ ರೀತಿಯಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ದ. ಆಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ದೇಶೀಯ ಭಾಷೆ ಇರಬೇಕು, ಅಂದ್ರೆ ಮಾತೃಭಾಷೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಅನ್ನೋದು ಕೊಡಬೇಕು. ಆದರೆ ಕಾಲೇಜು ಶಿಕ್ಷಣ ಆಂಗ್ಲ ಮಾಧ್ಯಮದಲ್ಲಿರಬೇಕು. If it is college education, it should be in English. Whereas in primary, it should be in mother tongue. ಪ್ರಾಂತೀಯ ಭಾಷೆ. ಆಮೇಲೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಯಾಕೆಂದ್ರೆ ಅದು ಬೇಸಿಕ್, ಅದು ಪ್ರಾಥಮಿಕ ಶಿಕ್ಷಣ ಒಂದ್ ರೀತಿ ಆರಂಭದ್ದು. ಹಾಗಾಗಿ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಆತ ಹೇಳ್ದ ಸರ್ಕಾರಕ್ಕೆ. ಖಾಸಗಿ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆ ನಡೆಸೋಕೆ ಮುಂದೆ ಬರಬಹುದು. ಅವರು ಮಾಡ್ಬೋದು, ಖಾಸಗಿ ಶಾಲೆಗಳನ್ನು ಸ್ಥಾಪನೆ ಮಾಡ್ಬೋದು. ಸರ್ಕಾರ ಧನ ಸಹಾಯ ಮಾಡುತ್ತೆ, ಹಣಕಾಸಿನ ಸಹಾಯ ಮಾಡುತ್ತೆ ಅಂತ ಹೇಳ್ದ. ಆಮೇಲೆ ಶಿಕ್ಷಕರ ತರಬೇತಿ ಶಾಲೆಗಳನ್ನು ಸ್ಥಾಪನೆ ಮಾಡುವುದು. ಶಿಕ್ಷಕರಿಗಾಗಿ ತರಬೇತಿ ಶಾಲೆಗಳನ್ನು, ಟೀಚರ್ಸ್ ಟ್ರೈನಿಂಗ್ ಕಾಲೇಜಸ್, BEd ಅಂತಿರಲ್ವಾ, DEd ಅಂತಿದ್ರು. DEd ಈಗೆಲ್ಲೋ ಕಾಣೆ ಆಗೋಯ್ತು, ಇಲ್ವೇ ಇಲ್ಲ ಅನ್ಸುತ್ತೆ, ಯಾರು ಹೋಗೋರೇ ಇಲ್ಲ, ಬರೀ BEd ಇದೆ ಈಗ. BEd ಕಾಲೇಜ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿರು. ಯಾಕೆಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ, ಅವರು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡೋದು. ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಆಮೇಲೆ ಶಿಕ್ಷಕರಿಗೆ ಶಿಷ್ಯ ವೇತನ ಕೊಡಬೇಕು. ಅವ್ರು ಕಲಿಬೇಕಾದ್ರೆ ಶಿಷ್ಯ ವೇತನ ಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಯಾಕೆಂದ್ರೆ ನಿಮಗೆ ಗೊತ್ತೇ ಇದೆ, ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಅವಕಾಶವೇ ಇರಲಿಲ್ಲ. ಹಾಗಾಗಿ ಈತ ಹೇಳ್ದ, ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಅವಕಾಶವನ್ನು ಕೊಡಬೇಕು ಅಂತ ಹೇಳ್ದ. ಶಿಕ್ಷಣದ ಮೂಲಕ ಭಾರತೀಯರ ನೈತಿಕ ಶಕ್ತಿಯನ್ನು ತುಂಬಬೇಕು, ಭಾರತೀಯರ ನೈತಿಕ ಶಕ್ತಿಯನ್ನು ಹೆಚ್ಚಿಸಬೇಕು. ಅದು ಶಿಕ್ಷಣದ ಗುರಿಯಾಗಿರ್ಬೇಕು ಅಂತ ಆತ ಹೇಳ್ದ. ಆಮೇಲೆ ಶಿಕ್ಷಣ ಸಂಪೂರ್ಣವಾಗಿ ಜಾತ್ಯತೀತವಾಗಿರ್ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ಲಿ ಬ್ರಿಟಿಷರನ್ನು ಅಪ್ರಿಶಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಎಜುಕೇಶನ್ ಶುಡ್ ಬಿ ಸೆಕ್ಯುಲರ್. ಯಾವುದೋ ಧರ್ಮವನ್ನು ಬೋಧನೆ ಮಾಡೋದಲ್ಲ, ಯಾವುದೋ ಧಾರ್ಮಿಕ ವಿಚಾರಗಳನ್ನು ಬೋಧನೆ ಮಾಡೋದಲ್ಲ, ಅದು ಜಾತ್ಯತೀತವಾಗಿರಬೇಕು, ಧರ್ಮವನ್ನು ಮೀರಿದ್ದಾಗಿರಬೇಕು. ವೈಚಾರಿಕತೆಯನ್ನು, ಉದಾರವಾದವನ್ನು, ವಿಜ್ಞಾನವನ್ನು ಹೇಳಿಕೊಡ್ಬೇಕು ಅಂತ ಹೇಳಿಬಿಟ್ಟು ಆತ ಹೇಳ್ದ. ಇದನ್ನೇ ನಾವು ವುಡ್ಸ್ ವರದಿ ಅಂತ ನಾವು ಕರಿತೇವೆ. ಸೊ ಈ ಒಂದು ವುಡ್ಸ್ ವರದಿ ಭಾರತದಲ್ಲಿ ಮುಂದೆ ಶಿಕ್ಷಣದ ಒಂದು ಬೆಳವಣಿಗೆಗೆ, ಶಿಕ್ಷಣದ ಒಂದು ಏಳಿಗೆಗೆ ದಿಕ್ಸೂಚಿ ಆಯ್ತು, ಮಾರ್ಗಸೂಚಿ ಆಯ್ತು. ಅದನ್ನು ಸರ್ಕಾರ ಒಪ್ಪಿಕೊಳ್ತು, ಅದನ್ನು ಜಾರಿಗೆ ತಂತು. 1855ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡ್ತು. ನೋಡಿ ಎಷ್ಟು ಬೇಗ ಕೆಲಸಗಳು. ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡ್ತು ಶಿಕ್ಷಣವನ್ನು ನೋಡಿಕೊಳ್ಳುವ ಸಲುವಾಗಿ. 1857ರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಲಾಯಿತು ಭಾರತದಲ್ಲಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಆಮೇಲೆ ಬಾಂಬೆ, ಮದ್ರಾಸ್ ಅಲ್ಲೆಲ್ಲ ಸ್ಥಾಪನೆ ಮಾಡಿರು ವಿವಿಗಳು.
ಇವತ್ತು ನೀವು ವಿಶ್ವವಿದ್ಯಾನಿಲಯದಲ್ಲೇ ಅಧ್ಯಯನ ಮಾಡ್ತಾ ಇರೋದು. ನಮ್ ಕಾಲೇಜು ನಿಮಗೆ ಪಾಠ ಮಾಡೋ ಒಂದು ಸಂಸ್ಥೆ ಅಷ್ಟೇ, ನಿಮಗೆ ಡಿಗ್ರಿ ಕೊಡೋದು ವಿಶ್ವವಿದ್ಯಾನಿಲಯವೇ. ಸೊ ಆ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಲಾಯಿತು. ಮೊದಲು ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ. ಎಲ್ಲಿ ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಯಾವುದು ಅಂದ್ರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಜ್ಞಾಪಕ ಇಟ್ಕೊಂಡಿರಿ, ಕಲ್ಕತ್ತಾ ವಿಶ್ವವಿದ್ಯಾನಿಲಯ. ಓಕೆ, ಸೊ ಭಾರತದ ಶಿಕ್ಷಣ ಪದ್ಧತಿಯ ಪಥವನ್ನೇ ಈ ಒಂದು ವುಡ್ಸ್ ವರದಿ ಬದಲಾವಣೆ ಮಾಡಾಕಿಬಿಡ್ತು, ಅಮೂಲಾಗ್ರ ಬದಲಾವಣೆ ಮಾಡಾಕಿಬಿಡ್ತು. ಭಾರತದಲ್ಲಿ ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ, ಪಾಶ್ಚಾತ್ಯ ಶಿಕ್ಷಣಕ್ಕೆ, ವಿಚಾರವಾದದ ಶಿಕ್ಷಣಕ್ಕೆ, ವೈಜ್ಞಾನಿಕ ಶಿಕ್ಷಣಕ್ಕೆ ದಾರಿಯನ್ನು ಅದು ಮಾಡಿಕೊಡ್ತು. ಪಾಶ್ಚಾತ್ಯ ಜ್ಞಾನ ಭಂಡಾರ, ಐರೋಪ್ಯ ಜ್ಞಾನ ಪದ್ಧತಿ, ಜ್ಞಾನ ಭಂಡಾರ ಭಾರತೀಯರನ್ನು ಪ್ರಭಾವಿಸಿತು, ಭಾರತೀಯರ ಮೇಲೆ ಪ್ರಭಾವ ಬೀರ್ತು. ಭಾರತೀಯರು ಪಾಶ್ಚಾತ್ಯ ವಿಚಾರಧಾರೆಗಳಾದಂತಹ ಪ್ರಜಾಪ್ರಭುತ್ವ, ಉದಾರವಾದ, ಮಾನವೀಯತೆ, ವೈಚಾರಿಕತೆ ಈ ಎಲ್ಲ ವಿಚಾರಗಳನ್ನು ಅರಿಯಲು ಆರಂಭಿಸಿದರು. ಭಾರತೀಯರಲ್ಲಿ ಇದು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಹೀಗೆ ಈ ಒಂದು ಇಂಗ್ಲಿಷ್ ಶಿಕ್ಷಣ ಭಾರತದಲ್ಲಿ ಆರಂಭವಾಯಿತು. ಅದು ಮೆಕಾಲೆ ಮಿನಿಟ್ ಇರಬಹುದು, ವಿಲಿಯಂ ಬೆಂಟಿಂಗನ ಪ್ರಯತ್ನ ಇರಬಹುದು, ಆಂಗ್ಲಿಸ್ಟರು ಓರಿಯೆಂಟಲಿಸ್ಟರ ನಡುವಿನ ತಿಕ್ಕಾಟ ಇರಬಹುದು, ಮತ್ತು ವುಡ್ಸನ ವರದಿ ಇರಬಹುದು. ಆಮೇಲೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರೋಕೆ ಮುಂದಾಯಿತು, ತಂತು, ದೊಡ್ಡ ಪ್ರಮಾಣದಲ್ಲಿ ಬೆಳೆಯಿತು. ಓಕೆ, ಇಷ್ಟು ನಾನು ಈ ಒಂದು ಇಂಗ್ಲಿಷ್ ಶಿಕ್ಷಣ ಅದಕ್ಕೆ ಸಂಬಂಧಿಸಿದಂತೆ ನಾನು ನಿಮ್ಮ ಜೊತೆ ಹಂಚಿಕೊಂಡೆ. ರೈಟ್, ನಾನೇನೋ ಮಾತನಾಡಿದೆ, ಬಟ್ ಗೊತ್ತಿಲ್ಲ ನಿಮಗೆ ಎಷ್ಟು ಹೋಯ್ತು ಅಂತ ಹೇಳಿಬಿಟ್ಟು ಮಾತನಾಡೋಣ. ಎಷ್ಟು ಓಕೆ, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದೇನು ಪ್ರಶ್ನೆಗಳಿದೆ ಅದನ್ನೆಲ್ಲ ನಾವಿಲ್ಲಿ ಮಾತನಾಡೋಣ. ಪ್ಲೀಸ್, ನಾನು ಸುಮಾರು ಮಾತನಾಡಿದ್ದೀನಿ. ಓಕೆ.